ನನ್ನ ಒಡೆಯನು ರಕ್ಷಕನು ವಿಮೋಚಕನು ಬರಲಿರೋ ಮೊದಲಿಂದ ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ ವಾಕ್ಯ ಆರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ನೇರವಾಗಿ ದೇವ್ರ ವಾಕ್ಯದ ಕಡೆಗೆ ಹೋಗೋಣ. ಇವತ್ತಿನ ದಿವಸ ದೇವ್ರ ವಾಕ್ಯ ಏನಂದರೆ, 2 ವಾರಗಳಿಂದ ನಾವು ವಾಕ್ಯ ಕೇಳ್ತಾ ಬರ್ತಾ ಇದ್ದೇವೆ. ದೇವರನ್ನು ಘನಪಡಿಸಿದ್ದೀರಾ, ದೇವರಿಗೆ ಮಹಿಮೆ ತರುವ ರೀತಿಯಲ್ಲಿ ಜೀವಿಸ್ತಾ ಇದ್ದೀರಾ, ದೇವರು ನಿಮ್ಮನ್ನು ನೋಡಿ ಆತನು ಸಂತೋಷ ಪಡುವ ರೀತಿಯಲ್ಲಿ ನಿಮ್ಮ ಜೀವಿತ ಎನ್ನುವಂಥದ್ದು ಇದೇನಾ ಎನ್ನುವಂಥ ಅಂಶವನ್ನು ಇವತ್ತಿನ ದಿವಸ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಮೊಟ್ಟ ಮೊದಲನೇದಾಗಿ ದೇವರನ್ನು ಘನಪಡಿಸಬೇಕಾದರೆ ಏನಾಗಬೇಕು? ಆಲಯ ಎನ್ನುವಂಥದ್ದು ಕಟ್ಟಲ್ಪಡಬೇಕು. ಆಲಯ ಎಲ್ಲಿ ಕಟ್ಟಲ್ಪಡಬೇಕು? ನಿನ್ನ ದೇಹದಲ್ಲಿ ದೇವರಿಗಾಗಿ ಪ್ರತ್ಯೇಕವಾದಂಥ ಸ್ಥಾನ ಎನ್ನುವಂಥದ್ದು ನಿನ್ನ ದೇಹದಲ್ಲಿ ಇರಬೇಕು. ಆಲಯ ಕಟ್ಟಲ್ಪಟ್ಟಾಗ ಮಾತ್ರ ದೇವರು ಅದಕ್ಕೆ ಮೆಚ್ಚಿ ದೇವರು ನಿನ್ನನ್ನು ಏನು ಮಾಡ್ತಾರಂತೆ? ಆಶೀರ್ವದಿಸ್ತಾರೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಎರಡನೆಯದಾಗಿ ನಾವು ನೋಡಿದ್ದೇವೆ, ವಾಕ್ಯ ಹಬ್ಬಿಕೊಳ್ಳುವಾಗ ದೇವರಿಗೆ ಮಹಿಮೆ ಇದೆ, ದೇವರು ಮೆಚ್ಚುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿವಸ 3ನೇ ಅಂಶವನ್ನು ನಾವು ನೋಡೋಣ. 1 ಪೇತ್ರನ ಪತ್ರಿಕೆ 4ನೇ ಅಧ್ಯಾಯ 14 ಮತ್ತು 16ನೇ ವಚನ. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ. ತೇಜೋಮಯನಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು, ಕಳ್ಳನು, ದುಷ್ಟನು, ಪರಕಾರ್ಯಗಳಲ್ಲಿ ತಲೆ ಹಾಕುವವನು ಆಗಿದ್ದು ಶಿಕ್ಷಾಪಾತ್ರನಾಗಬಾರದು. ಆದರೆ ಕ್ರೈಸ್ತನಾಗಿ ಬಾಧೆಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ಜೀವಿತದಲ್ಲಿ ಅನೇಕ ಆವರ್ತಿ ನಿಂದೆಗಳು ಎನ್ನುವಂಥದ್ದು ಆವರಿಸ್ತಾ ಇರ್ತವೆ. ದೇವರನ್ನು ನಂಬಿದಂಥ ಮಕ್ಕಳಾಗಿರ್ತಕ್ಕಂಥ ನಮಗೆ ಯಾವುದೋ ಒಂದು ವಿಷಯಗಳ ಮೂಲಕವಾಗಿ ನಾವು ನಿಂದೆಗೆ ಗುರಿ ಆಗ್ತಾ ಇರ್ತೀವಿ. ದೇವರನ್ನು ನಂಬಿದಂಥ ಮಕ್ಕಳನ್ನೇ ಏನು ಮಾಡ್ತಾ ಇರ್ತಾರೆ? ಟಾರ್ಗೆಟ್ ಮಾಡಿ ಮಾತಾಡ್ತಾ ಇರ್ತಾರೆ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರ ವಿಷಯವಾಗಿ ನೀನು ನಿಂದೆಗೆ ಗುರಿಯಾದರೆ ನೀನು ಧನ್ಯನು, ಧನ್ಯಳು ಆಗಿದ್ದೀಯಾ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಅನೇಕರು ದೇವರನ್ನು ನೀನು ನಂಬಿದ ಕಾರಣಕ್ಕಾಗಿ ಹೇಯವಾದ ಮಾತುಗಳನ್ನು, ಕುಚೋದ್ಯ ಮಾತುಗಳನ್ನು, ಹೇಳಬಾರದ ಮಾತುಗಳನ್ನು ನಿನ್ನ ಮೇಲೆ ಹೇಳುವಾಗ ನೀನೇನು ಮಾಡಬಾರ್ದು? ಅದಕ್ಕೆ ಬಲಿಯಾಗಿ ದುಃಖ ಪಡಬಾರ್ದು. ನಾನು ದೇವರನ್ನು ನಂಬಿದ್ದೇನೆ, ದೇವರು ನನಗಾಗಿ ಪರಲೋಕವನ್ನು ಕೊಡ್ಲಿಕ್ಕಿದ್ದಾನೆ ಅಂತೇಳಿ ಸಂತೋಷ ಪಡಬೇಕೇ ಹೊರತಾಗಿ ಆ ಒಂದು ಅವರು ಹೇಳಿದಂಥ ಮಾತುಗಳಿಗೆ ಅನುಗುಣವಾಗಿ ಭಯಪಟ್ಟು ದೇವರಿಂದ ನೀನು ಪುನಃ ನೀನು ದೂರ ಹೋಗಬಾರ್ದು. ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ, ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, 11, 12 ವಚನಗಳಲ್ಲಿ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆಯೇ ಹಿಂಸೆ ಪಡಿಸಿದರಲ್ಲ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಏನೆಂಬುದಾಗಿ ಅಂದರೆ, ನಾವು ನಿಂದೆಗೆ ಗುರಿ ಆಗ್ತಾ ಇದ್ದೇವೆ ಕೆಲವೊಂದು ಸಾರಿ. ಯಾರ ವಿಷಯದಲ್ಲಿ? ದೇವರನ್ನು ನಂಬಿದಂಥ ಒಂದು ವಿಷಯದಲ್ಲಿ. ಹಲ್ಲೆಲೂಯಾ. ಯಾವಾಗ ನಾವು ಸೃಷ್ಟಿಕರ್ತನಾದ ದೇವರನ್ನು ನಂಬಿ ನಡೆದುಕೊಳ್ಳುವಂಥ ಸಮಯದಲ್ಲಿ ಜನರು ಏನು ಮಾಡ್ತಾರೆ? ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ತಪ್ಪಾಗಿ ಏನು ಮಾಡ್ತಾ ಇರ್ತಾರೆ? ಹೋರಿಸ್ತಾ ಇರ್ತಾರೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಪೇತ್ರನ ಮೂಲಕವಾಗಿ ಕೆಲವೊಂದು ಸಂದರ್ಭದಲ್ಲಿ ಕುಟುಂಬಗಳಲ್ಲಿ ಏನಾಗ್ತಾವಂದರೆ ವಿಪರೀತವಾದ ಸಂಗತಿಗಳು ಸಂಭವಿಸುತ್ತವೆ. 17ನೇ ವಚನ ಓದ್ತೀರಾ ಸಾಗರ್ ಅವರು ಒಂದ್ಸರಿ? 4ನೇ. ಪ್ರಿಯರೇ, ನೀವು ಪರಿಶೋಧನೆಗಾಗಿ
ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡಿರಿ, ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. ಹಲ್ಲೆಲೂಯಾ. ನಾವು ಅಂದುಕೊಂಡಿರೋದಿಲ್ಲ ನಮ್ಮ ಜೀವಿತದಲ್ಲಿ ಇಂತಹ ಕಾರ್ಯ ನಡೆಯುತ್ತದೆ ಎಂಬುದಾಗಿ ನಾವು ಅಂದುಕೊಂಡಿರೋದಿಲ್ಲ. ಆದರೆ ದೇವರ ಚಿತ್ತದ ಮೇರೆಗೆ ಆ ಕಾರ್ಯ ನಡೆದಾಗ ನಮಗೆಷ್ಟೋ ದುಃಖ ಆಗುತ್ತೆ, ನೋವಾಗುತ್ತೆ. ಆದರೆ ನೀವು ಅದಕ್ಕೆ ಪರಿಶೋಧನೆಗೆ ಒಳಪಟ್ಟಂಥ ಸಮಯದಲ್ಲಿ ನೀವು ಆಶ್ಚರ್ಯ ಪಡಬೇಡ್ರಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ಅನುಮತಿ ಇಲ್ಲದೆ ದೇವರ ಮಕ್ಕಳ ಜೀವಿತದಲ್ಲಿ ಯಾವ ಕಾರ್ಯವೂ ನಡೆಯೋದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಏನೆಂಬುದಾಗಿ ಅಂದರೆ, ಆತನ ವಿಷಯವಾಗಿ ನಾವು ನಿಂದೆಗೆ ನೋವಿಗೆ ಗುರಿಯಾದರೆ ನಾವು ಏನಾಗಿದ್ದೇವೆ? ಧನ್ಯರಾಗಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ನನ್ನ ಹೆಸರಿನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿದರೆ ನೀವು ಧನ್ಯರಾಗಿದ್ದೀರಿ. ಯಾಕೆ ನೀವು ಧನ್ಯರಾಗಿದ್ದೀರಂದರೆ, ಯಾವಾಗ ಇತರರು ದೇವರ ಹೆಸರಿನ ನಿಮಿತ್ತವಾಗಿ ನಿಮ್ಮನ್ನು ನಿಂದಿಸ್ತಾರೋ ದೇವರಲ್ಲಿ ನಿಮ್ಮನ್ನು ಏನು ಮಾಡ್ತಾನೆ? ಆಶೀರ್ವದಿಸ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ದೇವರು ನಿಮ್ಮನ್ನು ಒಳ್ಳೆಯ ಆಶೀರ್ವಾದದ ಕಡೆಗೆ ನಡೆಸ್ತಾ ಇರ್ತಾನೆ. ಸೈತಾನನಿಗೆ ಸಹಿಸೋಕ್ಕಾಗೋದಿಲ್ಲ. ಯಾರನ್ನು ಕಂಡ್ರೆ? ನಿಮ್ಮನ್ನು ಕಂಡ್ರೆ. ಯಾಕೆ ಹೇಳ್ರಿ? ನೀವು ದೇವರ ಮಕ್ಕಳಾಗಿದ್ದೀರಿ, ಅಧಿಕಾರವುಳ್ಳವರು ಆಗಿದ್ದೀರಿ, ದೇವರ ಆತ್ಮನ ಮೂಲಕವಾಗಿ ನಡೆಸಲ್ಪಡುವಂಥವರು ನೀವು ಆಗಿದ್ದೀರಿ. ದೇವರ ವಾಕ್ಯ ಹೇಳ್ತಾ ಇದೆ, ಆಲಯ ಕಟ್ಟಲ್ಪಟ್ಟ ಮೇಲೆ ಆಲಯವನ್ನು ಅನೇಕರು ಏನು ಮಾಡಿಬಿಡ್ತಾರಂತೆ? ಕೆಡಿಸಿಕೊಳ್ತಾರೆ. ಹಲ್ಲೆಲೂಯಾ. ಆಲಯ ಕೆಡಿಸಿಕೊಳ್ಳುವಂಥ ಘಟನೆಗಳು ಜೀವಿತದಲ್ಲಿ ನಡೆಯುವಾಗ ನಾವು ಏನು ಮಾಡಬಾರ್ದು? ಸೋತು ಹೋಗಬಾರ್ದು, ಬಿದ್ದು ಹೋಗಬಾರ್ದು. ದೇವ್ರ ವಾಕ್ಯ ಹೇಳ್ತಾ ಇದೆ, ನಿಂದೆಗೆ ನಾವು ಒಳಪಟ್ಟಂಥ ಸಮಯದಲ್ಲಿ ನಾವು ದೇವರಿಗೆ ಮಹಿಮೆ ತರುವ ರೀತಿಯಲ್ಲಿಯೇ ಜೀವಿಸಬೇಕು. ಅದ್ರ ಸಲುವಾಗಿ ಪೇತ್ರನು ಹೇಳ್ತಾ ಇದ್ದಾನೆ. ಪೇತ್ರ ಒಂದು ಸಾರಿ ತಪ್ಪಿ ಹೋದ. ಪ್ರಿಯರೇ, ಎಲ್ಲಿ ತಪ್ಪಿ ಹೋದ? ಯೇಸು ಯಾರೆಂಬುದಾಗಿ ನನಗೆ ಗೊತ್ತೇ ಇಲ್ಲ ಎಂಬುದಾಗಿ 3 ಸಾರಿ ಸುಳ್ಳನ್ನು ಹೇಳಿದಂಥ ಪೇತ್ರ ಪುನಃ 3 ಸಾರಿ ಯೇಸು ಕ್ರಿಸ್ತ ಅವರ ಮೂಲಕವಾಗಿ ಆ ಎಲ್ಲ ತಪ್ಪುಗಳನ್ನು ಒಪ್ಪಿಕೊಂಡಾಗ ತಾನು ಏನಾಗ್ತಾ ಇದ್ದಾನೆ? ಪ್ರಿಯರೇ, ಹಿರಿಯ ಶಿಷ್ಯನಾಗಿ, ಹಿರಿಯ ಬೋಧಕನಾಗಿ ಈ ಮಾತನ್ನು ಹೇಳ್ತಾ ಇದ್ದಾನೆ. ಏನಂತೇಳಿ? ಸಿಂಹ ಬಂದಂಗೆ ಬರ್ತಾನೆ. ಯಾರು? ಸೈತಾನ. ಎಂತಹ ಸಿಂಹ? ಗರ್ಜಿಸುವ ಸಿಂಹ. ಅದೇ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. 8ನೇ ವಾಕ್ಯದಲ್ಲಿ, ಸ್ವಸ್ಥಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಭಕ್ತಿಯ ಜೀವಿತವನ್ನು ಟಾರ್ಗೆಟ್ ಮಾಡ್ತಾನೆ ಪ್ರಿಯರ್. ಯಾರು? ಸೈತಾನ್. ಅದರ ಸಲುವಾಗಿ ದೇವರ ಆಲಯ ಕಟ್ಟಲ್ಪಟ್ಟ ಮೇಲೆ ದೇವರ ಆಲಯದಲ್ಲಿ ಏನಿರ್ಬೇಕ್ರಿ? ವಾಕ್ಯ ಇರಬೇಕು, ಆರಾಧನೆ ಇರಬೇಕು, ಸ್ತುತಿ ಇರಬೇಕು. ದೇವರ ಆಲಯವನ್ನು ಪ್ರತಿ ವಾರ ಕೂಡ ಸ್ವಚ್ಛ ಮಾಡ್ತಾ ಇರಬೇಕು. ದೇವರ ಆಲಯ ಕಟ್ಟಿಕೊಂಡಿದ್ದೀರಿ ನಿಜ, ಆದರೆ ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ನೀವು ಮಾಡ್ತಾ ಇದ್ದರೆ ಅದು ದೇವರಿಗೆ ಮೆಚ್ಚುಗೆಯಾಗಿರ್ತಕ್ಕಂಥ ಸ್ಥಿತಿಗತಿ ಅಲ್ವೇ ಅಲ್ಲ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರನ್ನು ನೀವು ಘನಪಡಿಸಬೇಕಾದರೆ ಆಲಯ ಕಟ್ಟಲ್ಪಡಬೇಕು, ವಾಕ್ಯ ಹಬ್ಬಿಕೊಳ್ಳಬೇಕು. ಅನೇಕ ಜನರು ನಿಮ್ಮನ್ನು ನಿಂದಿಸುವಾಗ ಆ ನಿಂದೆಗೆ ತಕ್ಕದಾಗಿರ್ತಕ್ಕಂಥ ಅವರು ಕೆಟ್ಟ ಮಾತುಗಳನ್ನು ಆಡುವಾಗ ನೀವು ಕೆಟ್ಟ ಮಾತುಗಳನ್ನು ಆಡಿದರೆ ನೀವೇನಾಗಿಬಿಡ್ತೀರಿ? ಅವರ ಸಮಾನ ಆಗಿಬಿಡ್ತೀರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ತಪ್ಪು ನಿಮ್ಮದೇ ಇಲ್ಲದೇ ಇರುವಾಗ ನೀವು ಎದುರಿಸಿ ಒಳ್ಳೆಯ ಮಾತುಗಳನ್ನೇ ಮಾತಾಡ್ರಿ. ಹಲ್ಲೆಲೂಯಾ. ಕೆಟ್ಟ ಮಾತುಗಳು ನಿಮ್ಮ ಬಾಯಿಂದ ಯಾವತ್ತೂ ಕೂಡ ಬರಬಾರ್ದು ಅಂತೇಳಿ ಪೌಲನು ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ನಿಂದೆಗಳು ನಮ್ಮ ಜೀವಿತದಲ್ಲಿ ಸರ್ವೇ ಸಾಮಾನ್ಯ. ದೇವರು ನಂಬಿದಂಥ ಮಕ್ಕಳಿಗೆ ಅನೇಕ ನಿಂದೆಗಳನ್ನು ಹಾಕ್ತಾ ಇರ್ತಾರೆ. ತಪ್ಪುಗಳನ್ನು ಮಾಡದೇ ಇದ್ದರೂ ಕೂಡ ತಪ್ಪು ಮಾಡಿದ್ದೀರಿ ಎಂಬುದಾಗಿ ಸುಳ್ಳುಗಳನ್ನು ತಪ್ಪಾಗಿ ಹೊರಿಸ್ತಾ ಇರ್ತಾರೆ. ಆದರೆ ಆ ಸಮಯದಲ್ಲಿ ನಮ್ಮ ಭಕ್ತಿ ಏನಾಗಬಾರ್ದು? ಕುಂಠಿತವಾಗಬಾರ್ದು. ನಮ್ಮ ಭಕ್ತಿ ಏನಾಗಬಾರ್ದು? ಕೆಳಗಡೆ ಹೋಗಬಾರ್ದು. ಹೊರತಾಗಿ ನಮ್ಮ ಭಕ್ತಿ ಏನಾಗಬೇಕ್ರಿ? ಹೆಚ್ಚಾಗಬೇಕು. ಆದರೆ ಕೆಲವು ಜನರು ಹೆಂಗಿರ್ತಾರೆ ಅಂದರೆ ದೇವರು ನಂಬಿರ್ತಾರೆ ಮತ್ತೆ ಏನು ಮಾಡ್ತಾ ಇರ್ತಾರೆ? 15ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು, ಕಳ್ಳನು, ದುಷ್ಟನು, ಪರಕಾರ್ಯಗಳಲ್ಲಿ ತಲೆ ಹಾಕುವವನು ಆಗಿದ್ದು ಶಿಕ್ಷಾಪಾತ್ರನಾಗಬಾರದು. ಹಲ್ಲೆಲೂಯಾ. ದೇವರು ನಂಬಿದಂಥ ಮಕ್ಕಳಾಗಿರ್ತಕ್ಕಂಥ ನಿಮ್ಮಲ್ಲಿ ಯಾರಾದರೂ ಕೊಲೆಗಾರರು, ಮತ್ತೇನಂತ ಹೇಳ್ತಾ ಇದೆ? ಕಳ್ಳರು, ಮತ್ತೇನಂತ ಹೇಳ್ತಾ ಇದೆ? ದುಷ್ಟರು ಮತ್ತು ಪರಕಾರ್ಯಗಳಲ್ಲಿ ತಲೆ ಹಾಕುವವರು ಆಗಿದ್ದು
ಅದಕ್ಕೆ ತಕ್ಕದಾಗಿರ್ತಕ್ಕಂಥ ಶಿಕ್ಷೆಯನ್ನು ನೀವು ಅನುಭವಿಸಬಾರ್ದು. ನೀವು ಒಂದು ವೇಳೆ ಕಳ್ಳತನ ಮಾಡಿದರೆ, ಒಂದು ವೇಳೆ ನೀವು ಇನ್ನೊಬ್ಬರ ವಿಷಯದಲ್ಲಿ ಇನ್ನೊಬ್ಬರ ಹೃದಯವನ್ನು ನೋಯಿಸುವಂಥ ಮಾತುಗಳನ್ನು ಆಡಿ ಅವರನ್ನು ಕೊಲೆ ಮಾಡಿದರೆ, ದುಷ್ಟರ ಕಾರ್ಯಗಳಲ್ಲಿ ನೀವು ತಲೆ ಹಾಕಿದರೆ, ಆ ಶಿಕ್ಷೆಯನ್ನು ಈ ಲೋಕದಲ್ಲಿರುವಾಗ ನೀವು ಭರಿಸುವವರಾಗಿರ್ತೀರಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ನೀವು ಕ್ರಿಸ್ತನನ್ನು ನಂಬಿದಂಥ ಮಕ್ಕಳಾಗಿರ್ತಕ್ಕಂಥ ನೀವು ಯಾವ ವಿಷಯದಲ್ಲಿಯೂ ಕೂಡ ಯಾರು ನಿಮ್ಮ ಮೇಲೆ ಬೆಟ್ಟಿಂಗ್ ಮಾಡಿ ತೋರಿಸಬಾರ್ದು. ಆ ರೀತಿಯ ಜೀವಿತವನ್ನು ನೀವು ಜೀವಿಸುವವರಾಗಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ನೀವು ಕ್ರೈಸ್ತರಾಗಿ ಬಾಧೆಪಟ್ಟರೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ. ದೇವರು ನಮಗೆ ಸಿಕ್ಕಿರುವಂಥದ್ದು ಮಹಾ ಭಾಗ್ಯ. ದೇವರು ಅನ್ನಿಸಿಕೊಂಡಂಥವ್ರು ಭಾಳ ಜನ ಈ ಲೋಕದಲ್ಲಿ ಇದ್ದಾರೆ. ಮನುಷ್ಯರು ಕಲ್ಪಿಸಿಕೊಂಡಿರ್ತಕ್ಕಂಥವುಗಳು ಬಹಳ ಇದ್ದಾವೆ. ಅವು ಕಲ್ಲುಗಳನ್ನು ನೋಡಿ, ಕಟ್ಟಿಗೆಯನ್ನು ನೋಡಿ, ಮರವನ್ನು ನೋಡಿ, ಮಣ್ಣನ್ನು ನೋಡಿ, ಬೆಳ್ಳಿ ಬಂಗಾರಗಳಿಗೆ ಒಂದೊಂದೊಂದೊಂದಕ್ಕೆ ಒಂದೊಂದು ಆಕಾರವನ್ನು ಕೊಡ್ತಾರೆ. ಇದರಲ್ಲಿ ಪವರ್ ಇದೆ, ಅದರಲ್ಲಿ ಪವರ್ ಇದೆ, ಇನ್ನೊಂದರಲ್ಲಿ ಪವರ್ ಇದೆ ಅಂತೇಳಿ ಅವರೇ ಏನು ಮಾಡ್ತಾರೆ, ಬೇಕಾದಂಥವುಗಳನ್ನು ಏನು ಮಾಡ್ತಾ ಇದ್ದಾರೆ, ದೇವರ ಸ್ಥಾನಕ್ಕೆ ಎಣಿಸ್ತಾ ಇದ್ದಾರೆ ಪ್ರಿಯರೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದದಲ್ಲಿ ಪೌಲನು ಮಾತಾಡ್ತಾ ಇದ್ದಾನೆ. ಒಂದು ಸಾರಿ ಓದ್ತೀರಾ? ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನ. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರೂ ಲಯವಿಲ್ಲದ ದೇವರ ಮಹಿಮೆಯನ್ನ ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನ ಮಾಡಿಕೊಂಡರು. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಆದ ಕಾರಣ ಅವರು ಮನಸ್ಸಿನ ದುರಾಶೆಗಳಂತೆ ನಡೆದು ತಮ್ಮ ದೇಹಗಳನ್ನು ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನು ಹೊಲಸಾದ ನಡತೆಗೆ ಒಪ್ಪಿಸಿದನು. ಅವರು ಸತ್ಯ ದೇವರನ್ನು ಬಿಟ್ಟು ಅಸತ್ಯವಾದದನ್ನು ಹಿಡಿದುಕೊಂಡು ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸುವವರಾದರು. ಸೃಷ್ಟಿಕರ್ತನೊಬ್ಬನೇ ನಿರಂತರ ಸ್ತುತಿ ಹೊಂದತಕ್ಕವನು. ಆಮೇನ್, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ತಾವು ಜ್ಞಾನಿಗಳು ಎಂಬುದಾಗಿ ಹೇಳಿಕೊಂಡು ಏನಾದ್ರಂತವರು ಹುಚ್ಚರಾದರು. ಹಲ್ಲೆಲೂಯಾ. ಲಯವಾಗುವಂಥ ಪಶು, ಒಂದು ಪ್ರಾಣಿ ಇರುತ್ತೆ, ಎಷ್ಟೋ ಒಂದು 10 ವರ್ಷ, 15 ವರ್ಷ, 20 ವರ್ಷ ಅದು ಬದುಕ್ತಾ ಇರುತ್ತೆ. ಅದಕ್ಕೆ ಏನು ಮಾಡ್ತಾರೆ, ದೇವರು ಎಂಬುದಾಗಿ ಏನು ಮಾಡ್ತಾರೆ, ದೇವರ ಸ್ಥಾನವನ್ನು ಕೊಡ್ತಾರೆ ಪ್ರಿಯರೇ. ಅದರ ಮೂತ್ರವನ್ನು ಏನು ಮಾಡ್ತಾರೆ, ಕುಡಿತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎಷ್ಟು ವಿಪರ್ಯಾಸವಾದಂಥ ಸಂಗತಿ ಅಂದರೆ, ಮನುಷ್ಯರು ತಾವು ಏನು ಮಾಡ್ತಾ ಇದ್ದಾರೆ ತಮಗೆ ಗೊತ್ತಾಗ್ತಾ ಇಲ್ಲ. ಏನೆಲ್ಲ ಕಾರ್ಯಗಳನ್ನು ತಾವು ಪ್ರಿಯರು ಏನು ಮಾಡ್ತಾರೆ, ಮನುಷ್ಯರು ಏನು ಮಾಡ್ತಾ ಇದ್ದಾರೆ, ಮಾಡುವವರಾಗಿದ್ದಾರೆ. ಮತ್ತೇನು ಮಾಡ್ತಾ ಇದ್ದಾರಂತೆ, ಒಬ್ಬ ಮನುಷ್ಯನಿಗೆ ದೇವರ ಸ್ಥಾನವನ್ನು ಕೊಡುತ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎಲ್ಲ ದೈವ ಸೇವಕರು ಏನಾಗಿದ್ದಾರೆ, ದೇವರಿಗೂ ಮತ್ತು ಮನುಷ್ಯರಿಗೂ ಮಧ್ಯವರ್ತಿಗಳಾಗಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ಹೇಳಿದಂಥ ಸಂಗತಿಗಳನ್ನು ತಿಳಿಸುವುದಕ್ಕಾಗಿ ದೇವರು ಅಲ್ಲೆಲ್ಲೆಲ್ಲೆಲ್ಲಿ ದೈವ ಸೇವಕರನ್ನು ಏನು ಮಾಡಿದ್ದಾರೆ, ಇಟ್ಟಂಥವರಾಗಿದ್ದಾರೆ. ದೈವ ಸೇವಕರು ದೇವರು ಅಲ್ಲ. ಹಲ್ಲೆಲೂಯಾ. ದೇವರನ್ನು ತೋರಿಸುವ ಆತನು ದೇವರ ಸೇವಕ ಅಂದ್ರೆ ಏನ್ರಿ, ಸೇವೆ ಮಾಡುವವನು. ಯಾರ ಪರವಾಗಿ ಸೇವೆ ಮಾಡುವವರು, ದೇವರ ಪರವಾಗಿ. ದೇವ್ರ ವಾಕ್ಯ ಹೇಳ್ತಾ ಇದೆ, ಲಯವಾಗುವಂಥ ಮನುಷ್ಯರನ್ನ ಏನು ಮಾಡ್ತಾ ಇದ್ದಾರೆ, ಜನರು ದೇವರ ಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಲಯವಾಗುವಂಥ ಪಕ್ಷಿಗಳನ್ನು, ಕೆಲವು ಪಕ್ಷಿಗಳಿಗೆ ಭಾಳ ಏನು ಮಾಡ್ತಾರೆ, ದೇವರ ಸ್ಥಾನವನ್ನು ಕೊಡ್ತಾರೆ ಪ್ರಿಯರೇ. ಕೆಲವೊಂದು ಪಶುಗಳಿಗೆ, ಕೆಲವೊಂದು ವಿಷ ಸರ್ಪವುಳ್ಳಂಥ ಹಾವುಗಳಿಗೆ ಏನು ಮಾಡ್ತಾರೆ, ದೇವರ ಸ್ಥಾನವನ್ನು ಕೊಡ್ತಾರೆ. ದೇವರ ವಾಕ್ಯ ಹೇಳ್ತಾ ಇದೆ, ಅವರು ಮನಸ್ಸಿನಂತೆ ನಡೆದುಕೊಳ್ಳಲ್ಲ ಅಂತೇಳಿ ದೇವರು ಅವ್ರನ್ನ ಆ ರೀತಿಯಾಗಿ ಬಿಟ್ಟ. ದೇವರು ಈ ಲೋಕಕ್ಕೆ ನರಾವತಾರಿಯಾಗಿ ಬರೋದಕ್ಕಿಂತ ಮುಂಚೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಅವರು ಕೆಲವರು ಬಂಡರಾದರು, ಬಂಡತೆಯ ನಡತೆಯನ್ನು ಅವರು ಜೀವಿಸುವಂಥವರಾದರು. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯ ದೇವರನ್ನು ಅವರು ಬಿಟ್ಟು ಎಲ್ಲಿಗೋದ್ರಂತ್ರಿ, ಅಸತ್ಯವಾದದರ ಕಡೆಗೆ ಅವರು ನಡೀತಾ ಇದ್ರು ಪ್ರಿಯರೇ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸೃಷ್ಟಿಕರ್ತನಾದ ದೇವರನ್ನು ನೀನು ಸೇವನೆ ಮಾಡುವಾಗ ಅನೇಕ ಜನರು ನಿನಗೇನು ಮಾಡ್ತಾರೆ, ಟಾರ್ಗೆಟ್ ಮಾಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. 91ನೇ ಕೀರ್ತನೆ ನೀವು ನೋಡಿದರೆ
ದೈವಾಶ್ರಿತನ್ನು ಹೊಂದಿಕೊಳ್ಳುವಂಥ ಆಶೀರ್ವಾದ. ಹಲ್ಲೆಲೂಯಾ. ದೇವರನ್ನೇ ಆಶ್ರಯ ಸ್ಥಾನವಾಗಿ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಇರುವಂಥ ಆಶೀರ್ವಾದಗಳ ಕುರಿತಾಗಿ ಅಲ್ಲಿ ಸತ್ಯವೇದ ಏನು ಮಾಡ್ತಾ ಇದೆ, ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ. ಆತನು ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ಸೈತಾನನ ಶೋಧನೆಗಳಿಂದ ಇಲ್ಲಿ ಏನು ಮಾಡ್ತಾನೆ, ಆತ ತಪ್ಪಿಸ್ತಾನೆ. ಎಡಗಡೆ ಬಲಗಡೆ 1000 10,000 ಜನರು ಬಿದ್ದರೂ ಕೂಡ ನಿನಗೇನು ತಟ್ಟದ ಹಾಗೆ ನಿನ್ನನ್ನು ಕಾಪಾಡ್ತಾನೆ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಏನೆಂಬುದಾಗಿ ಅಂದರೆ, ದೇವರನ್ನು ನಂಬಿದಂಥ ಮಕ್ಕಳಾಗಿರ್ತಕ್ಕಂಥ ನೀವು ದೇವರ ಆಲಯ ಕಟ್ಟಲ್ಪಟ್ಟ ಮೇಲೆ ಅದನ್ನು ಏನು ಮಾಡಬಾರ್ದು, ಕೆಡಿಸಿಕೊಳ್ಳಬಾರ್ದು. ಹಲ್ಲೆಲೂಯಾ. ಎರಡನೇದಾಗಿ ವಾಕ್ಯ ಅದರಲ್ಲಿ ಇರಬೇಕು. ನಿಮ್ಮಲ್ಲಿ ವಾಕ್ಯ ಇರಲಾರ್ದೇ ಇದ್ದರೆ ನೀವು ಪಾಪದ ಕಡೆಗೆ ಹೋಗೋದಕ್ಕೆ ಸಾಧ್ಯ. ವಾಕ್ಯ ಒಳಗಡೆ ಇರಲಾರ್ದೇ ಇದ್ದರೆ ಈಸಿಯಾಗಿ ಏನು ಮಾಡಿಬಿಡ್ತೀರಿ, ನೀವು ಪಾಪದ ಕಡೆಗೆ ಹೋಗ್ಬಿಡ್ತೀರಿ. ಯೇಸು ಸ್ವಾಮಿಯವರು ಯಾವಾಗ ದೀಕ್ಷಾಸ್ನಾನ ತೆಗೆದುಕೊಂಡು ಯೋಹಾನನ ಮೂಲಕವಾಗಿ ಆತನು ಅಡವಿಗೆ ಹೋದಂಥ ಸಮಯದಲ್ಲಿ 40 ದಿವಸಗಳ ಕಾಲ ಉಪವಾಸದಲ್ಲಿ ಮೊಣಕಾಲೂರಿ ಆತನು ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಸೈತಾನನು ಯೇಸು ಕ್ರಿಸ್ತನನ್ನೇ ಹುಡುಕಿಕೊಂಡು ಏನು ಮಾಡಿದ, ಆ ಸ್ಥಳಕ್ಕೆ ಬಂದ ಪ್ರಿಯರೇ. ಅವನು ಹೇಳ್ತಾ ಇದ್ದಾನೆ ಏನಂತೇಳಿ, ನೀನು ದೇವರ ಕುಮಾರನಾಗಿದ್ದರೆ, ದೇವರ ಮಗನಾಗಿದ್ದರೆ ಈ ಕಲ್ಲನ್ನು ರೊಟ್ಟಿಯನ್ನಾಗಿ ಮಾಡು ಅಂತೇಳಿ. ಹಲ್ಲೆಲೂಯಾ. ಏಸಪ್ಪ ಹೇಳ್ತಾ ಇದ್ರು ಆ ಸಮಯದಲ್ಲಿ ಏನಂತೇಳಿ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರಿಂದ ಬರುವಂಥ ಪ್ರತಿಯೊಂದು ಬಾಯಿಯ ಮೂಲಕವಾಗಿ ಮನುಷ್ಯನು ಬದುಕುತ್ತಾನೆ ಅಂತೇಳಿ. ಹಲ್ಲೆಲೂಯಾ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನೀವು ನೋಡೋದಾದ್ರೆ ಅಲ್ಲಿ ಸವಿಸ್ತಾರವಾಗಿ ಮೊದಲ 10 ವಚನಗಳಲ್ಲಿ ಆ ಒಂದು ವಿಷಯ ಸಂಗತಿ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಮತ್ತೆ ಅವನು ಹೇಳ್ತಾನೆ ಏನಂತೇಳಿ, ದೊಡ್ಡದಾಗಿರ್ತಕ್ಕಂಥ ಬೆಟ್ಟದ ಮೇಲೆ ಕರೆದುಕೊಂಡು ಹೋಗಿ ಇಲ್ಲಿಂದ ಕೆಳಗಡೆ ನೀನು ಧುಮುಕು, ನಿನ್ನ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆಯಲ್ಲ ಏನಂತೇಳಿ, ದೇವದೂತರು ಬಂದು ಏನು ಮಾಡ್ತಾರೆ, ಪರಿಚರ್ಯ ಮಾಡ್ತಾರೆ, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ನಿನ್ನನ್ನು ಎತ್ತಿಕೊಳ್ತಾರೆ ಅಂತೇಳಿ. ಅವಾಗ ಸ್ವಾಮಿಯವರು ಹೇಳ್ತಾ ಇದ್ದಾರೆ ಏನಂತೇಳಿ, ಆ ಒಂದು ಸತ್ಯವೇದದಲ್ಲಿ ಈ ರೀತಿಯಾಗಿ ಕೂಡ ಬರೆಯಲ್ಪಟ್ಟಿದೆ, ನಿನ್ನ ದೇವರನ್ನು ಪರೀಕ್ಷೆ ಮಾಡಬಾರದು ಅಂತೇಳಿ. ಹಲ್ಲೆಲೂಯಾ. ಅನೇಕ ಸಂಗತಿಗಳು ನಾವು ಸೈತಾನಿಗೆ ಉತ್ತರ ಕೊಡಬೇಕಾದ್ರೆ, ಪಾಪ ನಮ್ಮ ಒಳಗಡೆ ಪ್ರವೇಶ ಮಾಡಲಾರಂಗೆ ಇರಬೇಕಾದ್ರೆ ನಮ್ಮಲ್ಲಿ ಏನಿರಬೇಕು, ವಾಕ್ಯ ಇರಬೇಕು. ವಾಕ್ಯಕ್ಕೆ ಜಾಗ ಕೊಟ್ಟಾಗ ಮಾತ್ರ ಪಾಪ ಎನ್ನುವಂಥದ್ದು ಒಳಗಡೆ ಪ್ರವೇಶ ಮಾಡುವುದೇ ಇಲ್ಲ. 119 11ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಇದೇನದು ವಾಕ್ಯ? ಓದ್ರಿ ಒಂದ್ಸರಿ. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಹಲ್ಲೆಲೂಯಾ. ಯಾವಾಗ ಪಾಪ ಎನ್ನುವಂಥದ್ದು ಒಳಗಡೆ ಪ್ರವೇಶ ಆಗೋದಿಲ್ಲ ಪ್ರಿಯರೇ, ನಮ್ಮ ಒಳಗಡೆ ಪರಿಶುದ್ಧವಾದ ದೇವರ ವಾಕ್ಯ ಇದ್ದಾಗ. ಹಲ್ಲೆಲೂಯಾ. ವಾಕ್ಯ ಇರಲಾರ್ದೇ ಇದ್ದರೆ ಅನೇಕರು ಈಸಿಯಾಗಿ ಏನಾಗ್ಬಿಡ್ತಾರೆ, ದೇವರಿಂದ ತಪ್ಪಿ ಹೋಗಿಬಿಡ್ತಾರೆ, ಸೈತಾನಿಗೆ ಅವಕಾಶ ಕೊಟ್ಬಿಡ್ತಾರೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಏನಂದರೆ, ನಮ್ಮೊಳಗಡೆ ವಾಕ್ಯ ಇರಬೇಕು, ವಾಕ್ಯ ಬೆಳೀತಾ ಇರಬೇಕು, ವಾಕ್ಯ ಏನಾಗಬಾರ್ದು, ನಶಿಸಿ ಹೋಗಬಾರ್ದು. ಹಲ್ಲೆಲೂಯಾ. ದಿನವೂ ಹೊಸದಾಗಿರ್ತಕ್ಕಂಥ ಮನ್ನ ನಮಗೆ ಬೇಕು. ಒಂದು ದಿವಸದ ವಾಕ್ಯ ಆವತ್ತಿಗೆ ಸಾಕಲ್ಲ, ಇನ್ನು ನಮಗೆ ಡೈಲಿ ದೇವರ ವಾಕ್ಯ ನಮಗೆ ಬೇಕೇ ಬೇಕು. ಅಟ್ಲೀಸ್ಟ್ ವಾರಕ್ಕೊಂದು ಸಾರಿ ಆದರೂ ನಾವು ಸಭೆಯಾಗಿ ಕೂಡಬೇಕಂತೇಳಿ ಸತ್ಯವೇದ ನಮಗೆ ಏನು ಮಾಡ್ತಾ ಇದೆ, ಹೇಳ್ತಾ ಇದೆ ಪ್ರಿಯರೇ. ಅದರ ಸಲುವಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದೆಲ್ಲ ಆದ ಮೇಲೆ ಜನರು ನಮಗೆ ನಿಂದನೆ ಕೊಟ್ಟಂಥ ಸಮಯದಲ್ಲಿ ನಾವು ಆ ಜನರ ನಿಂದನೆಗಳಿಗೆ, ತಪ್ಪಾದ ಮಾತುಗಳಿಗೆ, ಅವರು ಹೇಳಿದಂಥ ಸ್ಥಿತಿಗತಿಗಳಿಗೆ ನಾವು ಒಳಗಾಗಿ ದೇವರನ್ನ ಬಿಟ್ಟು ಹೋಗುವಂಥದ್ದಲ್ಲ, ದೇವರಲ್ಲಿಯೇ ನಾವು ಇರುವವರಾಗಬೇಕು. ಆ ಸಮಯದಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ನೀವು ಆ ರೀತಿಯಾಗಿದ್ದರೆ ದೇವರಿಗೆ ನೀವು ಘನತೆಯನ್ನು ತರುವಂಥ ಮಕ್ಕಳಾಗಿರ್ತೀರಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಈ ಸಮಯದಲ್ಲಿ 3 ಸಂಗತಿಗಳನ್ನು ನಾವು ನೋಡಿದಂಥವರಾಗಿದ್ದೇವೆ. 4ನೇ ಸಂಗತಿ ಏನಂದರೆ, ದೇವರ ಅದ್ಭುತವಾಗಿರ್ತಕ್ಕಂಥ ಕಾರ್ಯಗಳು ನಡೆಯುವಾಗ ದೇವರಿಗೆ ಘನತೆ ಉಂಟಾಗುತ್ತೆ, ದೇವರಿಗೆ ಮಹಿಮೆ ಉಂಟಾಗುತ್ತೆ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 8ನೇ ವಚನದಲ್ಲಿ ಇನ್ನೂ ಅನೇಕ ಸಂಗತಿಗಳನ್ನು ನಾವು ನೋಡುವಾಗ, ಲೂಕ 4:15 ಅಲ್ಲಿ ಕೂಡ ನೋಡ್ತೀವಿ, 5:26 ಕೂಡ ನೋಡ್ತೀವಿ. ಯೇಸು ಕ್ರಿಸ್ತನ ಅದ್ಭುತಗಳನ್ನು ಮಾಡುವಂಥ ಸಮಯದಲ್ಲಿ ಜನರೆಲ್ಲರೂ ಯಾರನ್ನ ಮಹಿಮೆ ಪಡಿಸ್ತಾ ಇದ್ದಾರೆ, ಸೃಷ್ಟಿಕರ್ತನಾದ ದೇವರನ್ನು. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ನಿನ್ನ ಜೀವಿತದಲ್ಲಿ ಅದ್ಭುತಗಳು ನಡೆಯುವಂಥ ಸಮಯದಲ್ಲಿ ನಿನ್ನಲ್ಲಿ ನಡೆದಂಥ ಅದ್ಭುತಗಳನ್ನು ನೋಡಿ ಜನರೆಲ್ಲರೂ ಏನು ಮಾಡ್ತಾರೆ, ದೇವರನ್ನು ಮಹಿಮೆ ಪಡಿಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಇನ್ನೊಂದು ಅಂಶ, ಈಗ ನಾವು ಯಾವ ಅಂಶಗಳನ್ನು ನೋಡಿದ್ದೇವೆ, ಯಾವ ರೀತಿಯಾಗಿ ನಾವು ದೇವರನ್ನು
ಘನಪಡಿಸಬೇಕು ಎನ್ನುವಂಥ ಅಂಶಗಳನ್ನು ನೋಡಿದ್ದೇವೆ. ಈಗ ಇನ್ನೊಂದು ಬೇರೆ ಥರವಾಗಿರ್ತಕ್ಕಂಥ ಅಂಶ, ದೇವರು ಯಾರನ್ನು ಘನಪಡಿಸಿದರು. ಹಲ್ಲೆಲೂಯಾ. ಮನುಷ್ಯರು ಯಾವ ರೀತಿಯಾಗಿ ದೇವರನ್ನು ಘನಪಡಿಸಬೇಕೆಂಬುದಾಗಿ ನಾವು ನೋಡಿದ್ವಿ. ಈಗ ದೇವರು ಯಾರನ್ನು ಘನಪಡಿಸ್ತಾರೆ, ಯಾರನ್ನು ದೇವರು ಘನಪಡಿಸ್ತಾರೆ ಎಂಬುದಾಗಿ ನಾವು ನೋಡುವಾಗ ಯೆಹೋಶುವನ ಗ್ರಂಥ 4ನೇ ಅಧ್ಯಾಯ 14ನೇ ವಚನ. ಒಂದು ಸಾರಿ ಓದ್ತೀರಾ? ಯೆಹೋಶುವ 4:14. ಆ ದಿವಸ ಯೆಹೋವನು ಯೆಹೋಶುವನನ್ನು ಇಸ್ರಾಯೇಲ್ಯರ ದೃಷ್ಟಿಯಲ್ಲಿ ಘನಪಡಿಸಿದ್ದರಿಂದ ಅವರು ಮೋಶೆಯಲ್ಲಿ ಹೇಗೋ ಹಾಗೆಯೇ ಇವನಲ್ಲಿಯೂ ಇವನು ಜೀವದಿಂದ ಇದ್ದ ಕಾಲವೆಲ್ಲ ಭಯಭಕ್ತಿ ಉಳ್ಳವರಾಗಿದ್ದರು. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ದೇವರು ಒಬ್ಬ ವ್ಯಕ್ತಿಯನ್ನು ಘನಪಡಿಸಬೇಕಾದರೆ, ದೇವರು ಒಬ್ಬ ವ್ಯಕ್ತಿಗೆ ಘನತೆಯನ್ನು ತರುವ ರೀತಿಯಲ್ಲಿ ಅವರನ್ನು ಆಶೀರ್ವಾದ ಮಾಡಬೇಕಾದರೆ ಅದರ ಹಿಂದೆ ಅವರು ನಡೆದಿರ್ತಕ್ಕಂಥ ಜೀವಿತ ಬಹಳ ಮುಖ್ಯ ಪ್ರಿಯರೇ. ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಏನಂತ ಹೇಳಂದರೆ, ಯೆಹೋಶುವನನ್ನು ದೇವರು ಘನಪಡಿಸಿದ್ರು. ಯಾವ ರೀತಿಯಾಗಿ ಯೆಹೋಶುವನನ್ನು ದೇವರು ಘನಪಡಿಸಿದ್ರಂದರೆ, ಎಲ್ಲ ಇಸ್ರಾಯೇಲ್ಯರ ಮಧ್ಯದಲ್ಲಿ ಸುತ್ತಮುತ್ತಲು 30 ಲಕ್ಷಕ್ಕಿಂತಲೂ ಹೆಚ್ಚು ಜನರು ಇದ್ದಾರೆ ಪ್ರೇಯರ್. ಆ 30 ಲಕ್ಷಕ್ಕಿಂತಲೂ ಹೆಚ್ಚು ಜನರು ಇರಬೇಕಾದ್ರೆ ಆ ಯೆಹೋಶುವನು ನಾಯಕತ್ವದಲ್ಲಿ ಅವರು ಎಲ್ಲಿಗೆ ಹೋಗಬೇಕಾಗಿದೆ? ಕಾನಾನ್ ಎನ್ನುವಂಥ ದೇಶಕ್ಕೆ ಹೋಗಬೇಕಾಗಿದ್ದಾರೆ. ದೇವರು ಕೊಡುವಂಥ ದೇಶ ಆ ಕಾನಾನ್ ದೇಶ. ಆ ಯೆಹೋಶುವನು ಏನು ಮಾಡ್ತಾ ಇದ್ದಾನಂದರೆ, ಯಾವಾಗ ಮೋಶೆ ತೀರಿ ಹೋದ ಮೇಲೆ ದೇವರು ಯೆಹೋಶುವನಿಗೆ ಹೇಳ್ತಾ ಇದ್ದಾನೆ, ಇನ್ನು ಮುಂದೆ ನೀನು ನಾಯಕನಾಗಿ ಹೊರಡಬೇಕು. ನಾನು ಯಾವ ರೀತಿಯಾಗಿ ಮೋಶೆ ಸಂಗಡ ಇದ್ದೇನೋ ಅದೇ ರೀತಿಯಾಗಿ ನಿನ್ನ ಸಂಗಡಲ್ಲೂ ಕೂಡ ನಾನು ಇರುವೆನು. 1ನೇ ಅಧ್ಯಾಯ 9ನೇ ವಾಕ್ಯ 7, 8, 9 ಓದ್ರಿ ಒಂದು ಸಾರಿ ಬೇಗ. ಹಾಂ. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದ ಇರು. ಅದನ್ನ ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ನಾನು ನಿನಗೆ ಆಜ್ಞಾಪಿಸಿದ್ದೆನ್ನಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ಮೋಶೆಯನ್ನು ಕರೆದಂಥ ಸಮಯದಲ್ಲಿ ಮೋಶೆಗೆ ಯಾವ ರೀತಿಯಾಗಿ ಆ ಆಜ್ಞೆಗಳನ್ನು ಹೇಳಿದನೋ, ಆ ಒಂದು ಬಾಧ್ಯತೆಯನ್ನು ಕೊಟ್ಟನೋ, ಅದೇ ರೀತಿಯಾಗಿ ಯೆಹೋಶುವನಿಗೂ ಕೂಡ ಏನು ಮಾಡ್ತಾ ಇದ್ದಾನೆ? ಹೇಳ್ತಾ ಇದ್ದಾನೆ. ಯಾವ ಒಂದು ಆಜ್ಞೆಗಳನ್ನು ಹೇಳ್ತಾ ಇದ್ದಾನೆ? ನೀವು ದೇವರ ಧರ್ಮೋಪದೇಶವನ್ನು ಕೈಕೊಂಡು ನಡೆಯುವಾಗ ಎಡಕ್ಕಾಗಲಿ ಬಲಕ್ಕಾಗಲಿ ನೀವು ಹೋಗಬಾರ್ದು. ದೇವರನ್ನು ದೃಷ್ಟಿ ಇಟ್ಟು ನೋಡುವಂಥ ನೀವು ದೇವರು ಹೇಳಿದ ಮಾರ್ಗದಲ್ಲಿ ನಡೆಯುವವರು ಆಗಬೇಕು. ಆ ಸಮಯದಲ್ಲಿ ನಾನು ಯಾವ ರೀತಿಯಾಗಿ ಮೋಶೆಯ ಸಂಗಡ ಇದ್ದೇನೋ ನಿಮ್ಮ ಸಂಗಡವೂ ಕೂಡ ನಾನು ಇರುವವನಾಗಿರ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ, ವಾಕ್ಯ ಹೇಳ್ತಾ ಇದೆ, ದೇವರು ಯೆಹೋಶುವನನ್ನು ಘನಪಡಿಸಬೇಕಾದರೆ, ದೇವರು ಯೆಹೋಶುವನನ್ನು ಎಲ್ಲ ಜನರ ಮಧ್ಯದಲ್ಲಿ ಉನ್ನತವಾದ ಸ್ಥಿತಿಗೆ ತರಬೇಕಾದರೆ ಯೆಹೋಶುವನು ಮೋಶೆ ಹೇಳಿದ ಮಾರ್ಗದಲ್ಲಿ, ದೇವರ ಮಾರ್ಗದಲ್ಲಿ ಆತನು ನಡೆದ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸದ್ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ ಅಂದರೆ, ಆತನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೆ ದೇವರು ಯಾವ ಮಾರ್ಗವನ್ನು ಹೇಳಿದರು ಅದೇ ಮಾರ್ಗದಲ್ಲಿ ನಡೆದ. ಹಲ್ಲೆಲೂಯಾ. ಮೊದಲನೇದಾಗಿ ದೈವ ಸೇವಕರಿಗೆ ಉನ್ನತವಾದಂಥ ಸ್ಥಾನವನ್ನು ತನ್ನ ಜೀವಿತದಲ್ಲಿ ಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ. ಯಾಜಕರನ್ನು ಮುಂದ್ಗಡೆ ಆತ ಬಿಟ್ಟ. ಯಾಜಕರು ಮುಂದೆ ಹೋಗ್ತಾ ಇದ್ರು, ಹಿಂದ್ಗಡೆ ಯಾರು ಬರ್ತಾ ಇದ್ರಿ? ಜನರು ಬರ್ತಾ ಇದ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಯಾವಾಗ ಯೆಹೋವನ ಮಂಜೂಷವನ್ನು ಹೊತ್ತುಕೊಂಡ ಯಾಜಕರು ಮುಂದೆ ಮುಂದೆ ಹೋಗ್ತಾ ಇದ್ರು, ಆವಾಗ ಯೋರ್ದಾನ್ ಹೊಳೆ ಎನ್ನುವಂಥದ್ದು ಏನಾಯ್ತು ರೀ? 2 ಭಾಗವಾಯಿತು. ಹಲ್ಲೆಲೂಯಾ. ದಡ ಮೀರಿ
ಹರಿಯುವಂಥ ಯೋರ್ದಾನ್ ಹೊಳೆ. ಹಿಂಗೆ ಹೊಳೆ ದಾಟಬೇಕಾದ್ರೆ ನಾವೇನು ಮಾಡ್ತೀವಿ, ಸ್ವಲ್ಪ ನೀರಿದ್ರೆ ಹಂಗೆ ಹೋಗ್ತೀವಿ. ಒಂದು ವೇಳೆ ದಡ ಮೀರಿ ಅಂದರೆ ಆ ಕಡೆ ಬಾರ್ಡ್ರಿಗೂ ಈ ಕಡೆ ಬಾರ್ಡ್ರಿಗೂ, ಹೊಲಗಳಲ್ಲಿ ಈ ಕಡೆ ಬಂದಿದ್ದಾವೆ, ಊರಲ್ಲಿ ಆ ಕಡೆ ಹೋಗ್ಯಾವ, ನಡ್ಕೊಂತ ಹೋಗಂದ್ರೆ ಹೋಗ್ತೀವ? ಅರಗಲ್ ಹಾಕೋರು ಕೂಡ ಅರಗಲ್ ಹಾಕಲ್ಲ. ಹಲ್ಲೆಲೂಯಾ. ಆ ರೀತಿಯಾಗಿ ದಡ ಮೀರಿ ಹರಿಯುವಂಥ ಯೋರ್ದಾನು ಹೊಳೆಯ ಪಕ್ಕಕ್ಕೆ ಬಂದಿದ್ದಾರೆ ಇವರು, ಅದರ ಬಳಿಗೆ ಬಂದಿದ್ದಾರೆ. ಆ ಕಡೆ ನಡೆದು ಹೋದ್ರೆ ಏನು ಬರುತ್ತೆ, ಎರಿಕೋ ಎನ್ನುವಂಥ ಪಟ್ಟಣ ಬರುತ್ತೆ. ಅದನ್ನು ದಾಟಿ ಮುಂದಕ್ಕೆ ಹೋದರೆ ಏನು ಬರುತ್ತೆ, ಕಾನಾನ್ ದೇಶ ಬರುತ್ತೆ. ಹಲ್ಲೆಲೂಯಾ. ದೇವರು ತೋರಿಸಿರ್ತಕ್ಕಂಥ ದೇಶ, ತನ್ನ ಮಕ್ಕಳಿಗೋಸ್ಕರವಾಗಿ ಬಳುವಳಿಯಾಗಿ ಬಹುಮಾನವಾಗಿ ಕೊಡುವಂಥ ದೇಶ. ಆ ದೇಶಕ್ಕೆ ಹೋಗಬೇಕಾದ್ರೆ ಈಗ ಅವ್ರು ಎಲ್ಲಿ ಬಂದಿದ್ದಾರೆ, ಇಲ್ಲಿ ಜಸ್ಟ್ ಎಕ್ಸಾಂಪಲ್ ಅಂದ್ಕೊಳ್ರಿ, ಹೊನ್ನಳ್ಳಿ ಈ ಕಡೆ ಬಾರ್ಡ್ರಿಗೆ ನಿಂತ್ಕೊಂಡ್ರು. ಹಲ್ಲೆಲೂಯಾ. ಅಲ್ಲಿ ಯಾರ್ಯಾರಿದ್ದಾರೆ, ಯೆಹೋಶುವನ ಸೈನ್ಯ ಇದೆ, ಮುಂದುಗಡೆ ಮಂಜೂಷ ಪಟ್ಟಿಗೆ, ಅದು ತೊಟ್ಟಲ್ ಅಂದ್ಕೊಳ್ಳೋಣ. ಹಲ್ಲೆಲೂಯಾ. ತೊಟ್ಲಕ್ಕೆ ಮುಂದುಗಡೆ ಆ ಕಡೆ ಈ ಕಡೆ ಏನು ಮಾಡಿದ್ದಾರೆ, 2 ಕಟ್ಟಿಗೆಗಳನ್ನು ಕಟ್ಟಿದ್ದಾರೆ. ಹಲ್ಲೆಲೂಯಾ. ಅದ್ರ ಒಳಗಡೆ ದೇವರು ಕೊಟ್ಟಿರ್ತಕ್ಕಂಥ ಆಜ್ಞಾ ಫಲಕಗಳಿದ್ದಾವೆ, ದಶಾಜ್ಞೆಗಳು, ದೇವರು ಬರೆದಿರ್ತಕ್ಕಂಥ ದಶಾಜ್ಞೆಗಳು, ಬಂಡೆಯ ಮೇಲೆ ಕೆತ್ತಿರ್ತಕ್ಕಂಥ ದಶಾಜ್ಞೆಗಳಿದ್ದಾವೆ. ಆರೋನನ ಕೋಲು ಅದರಲ್ಲಿ ಇದೆ ಪ್ರಿಯರೇ. ಹಲ್ಲೆಲೂಯಾ. ಅದನ್ನು ಏನು ಮಾಡಿದ್ದಾರೆ, ಒತ್ಕೊಂಡು ಹೋಗ್ತಾ ಇದ್ದಾರೆ. ಯಾರು, ಯಾಜಕರು. ಯಾಜಕರಂದ್ರೆ ಯಾರು, ಯಾಜಕರಂದ್ರೆ ಯಾರು, ದೈವ ಸೇವಕರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾಜಕರು ಸೇವಕರು ಏನು ಮಾಡಿದ್ದಾರೆ, ಒತ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಈಗ ಇವರಿಗೆ ವಿರುದ್ಧವಾಗಿ ಯಾವುದಿದೆ ರೀ, ಯೋರ್ದಾನ್ ಹೊಳೆ. ಅದು ತುಂಗಭದ್ರಲ್ಲ ಈಗ ಸದ್ಯ, ಯಾವುದ್ರಿ ಅದು, ಯೋರ್ದಾನ್ ಹೊಳೆ ಇದೆ. ಆ ಕಡೆ ಹೋದರೆ ನಮಗೇನು ಸಿಗುತ್ತೆ, ಕಾನಾನ್ ದೇಶ ಸಿಗುತ್ತೆ. ಇವರೆಲ್ಲರಿದ್ದಾರೆ. ಆ ಸಮಯದಲ್ಲಿ ಮಂಜೂಷ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಯಾವಾಗ ಆ ಒಂದು ಹೊಳೆಯಲ್ಲಿ ಕಾಲಿಟ್ಟಾಗ ಆ ಯೋರ್ದಾನ್ ಹೊಳೆ ಏನಾಗ್ಬಿಡ್ತು, ಸಡನ್ನಾಗಿ ಏನು ಮಾಡುತ್ತೀ, ಇಷ್ಟರಿಂದ ಅಷ್ಟು ದೂರದವರೆಗೆ ಏನಾಗ್ಬಿಡ್ತು, ಏನಾಯಿತು, ಈ ಕಡೆ ನೀರು ಈ ಕಡೆ ನಿಂತ್ಕೊಂತು, ಆ ಕಡೆ ನೀರು ಆ ಕಡೆ ನಿಂತ್ಕೊಂತು, ಒಣ ನೆಲವಾಗಿ ಮಾರ್ಪಟ್ಟು ದೇವರ ಮಕ್ಕಳು ಏನು ಮಾಡಿದರು, ಅದರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಯೆಹೋವನ ಮಂಜೂಷ ಪೆಟ್ಟಿಗೆ ನಡುವೆ ನಿಂತ್ಕೊಂಡಂಥ ಸಮಯದಲ್ಲಿ ಜನರೆಲ್ಲರೂ ಮುಂದುಗಡೆ ಏನು ಮಾಡ್ತಾ ಇದ್ದಾರೆ, ಪಾಸ್ ಆಗ್ತಾ ಇದ್ದಾರೆ ಪ್ರೇಯರ್. ಹಲ್ಲೆಲೂಯಾ. ಅವರೆಲ್ಲರೂ ದಾಟಿದ ಮೇಲೆ ಪುನಃ ಯಾಜಕರು, ಮುಂದೆ ಯಾಜಕರು ಇದ್ದರು, ಜನರೆಲ್ಲರೂ ದಾಟಿದ ಮೇಲೆ ಮತ್ತೆ ಹಿಂದುಗಡೆ ಯಾರಿದ್ದಾರೆ, ಈಗ ಯಾಜಕರೇ ಇದ್ದಾರೆ. ಯಾಜಕರು ಹಂಗೆ ಮುಂದಕ್ಕೆ ಹೋಗ್ಬಿಟ್ಟಿದ್ರೆ ಏನಾಗ್ಬಿಡ್ತಿತ್ತು, ಮತ್ತೆ ಒಳ್ಳೆ ಮುಚ್ಕೊಂಡ್ಬಿಡ್ತೀವಿ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಅವ್ರು ನಡುವೆ ಬಂದು ನಿಂತ್ಕೊಂಡಂಥ ಸಮಯದಲ್ಲಿ ಜನರೆಲ್ಲ ಸುಮಾರು 30 ಲಕ್ಷ ಜನರೆಲ್ಲರೂ ದಾಟಿ ಹೋದ ಮೇಲೆ ಅವಾಗ ಯಾಜಕರು ಹೊರಗಡೆ ಕಾಲಿಟ್ಟರು ಪ್ರೇರೆ. ಅವರು ಕೂಡ ಎಂಡಿಗೆ ಬಂದ ಮೇಲೆ ಪುನಃ ಯೋರ್ದಾನ್ ಹೊಳೆ ಹೆಂಗಾಯಿತು, ಮೊದಲಿನ ಥರ ಆಗ್ಬಿಡ್ತು. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಆ ಒಂದು ಕಾರ್ಯಗಳು ನಡಿಬೇಕಾದ್ರೆ ಯೆಹೋಶುವನು ಯಾರಿಗೆ ಪ್ರಾಧಾನ್ಯತೆ ಕೊಟ್ಟ, ದೇವರಿಗೆ ಪ್ರಾಧಾನ್ಯತೆ ಕೊಟ್ಟ, ದೇವರ ಮಂಜೂಷ ಪೆಟ್ಟಿಗೆ ಪ್ರಾಧಾನ್ಯತೆ ಕೊಟ್ಟ, ದೇವರ ಆಜ್ಞೆಗಳಿಗೆ ಪ್ರಾಧಾನ್ಯತೆ ಕೊಟ್ಟ, ದೈವ ಸೇವಕರಿಗೆ ಪ್ರಾಧಾನ್ಯತೆ ಕೊಟ್ಟ. ಯಾವ್ಯಾವ ಕ್ರಮವಾಗಿ ನಡೆಯಬೇಕು ಆ ಎಲ್ಲ ಕ್ರಮಗಳು ಧರ್ಮಶಾಸ್ತ್ರದಲ್ಲಿ ಇರುವಂಥದ್ದಕ್ಕೆಲ್ಲ ಪ್ರಾಧಾನ್ಯತೆ ಕೊಟ್ಟ ಕಾರಣಕ್ಕಾಗಿ ದೇವರು ಹೇಳ್ತಾ ಇದ್ದಾನೆ, ಏನಂತೇಳಿ, ಮೋಶೆಯ ಪರವಾಗಿ ನೀನು ಇರುವಂಥ ನಿನ್ನನ್ನು ನಾನೇನು ಮಾಡ್ತಾ ಇದ್ದಾನೆ, ಎಲ್ಲ ಜನರ ಮುಂದೆ ನಾನು ಘನಪಡಿಸ್ತೇನೆ. ಆವತ್ತಿನ ದಿವಸ ದೇವರು ಯಾರನ್ನು ಘನಪಡಿಸಿದರು, ಯೆಹೋಶುವನನ್ನು. ಹಲ್ಲೆಲೂಯಾ. ಯೆಹೋಶುವನನ್ನು ದೇವರು ಘನಪಡಿಸಬೇಕಾದರೆ ಯೆಹೋಶುವನು ಪರಿಪೂರ್ಣವಾದ ಭಕ್ತಿಯ ಜೀವಿತವನ್ನು ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಭಕ್ತಿಯ ಜೀವಿತದಲ್ಲಿ ಅನೇಕರು ಹಿಂದೆ ಹೋಗ್ಬಿಡ್ತಾರೆ, ಬಿದ್ದೋಗ್ಬಿಡ್ತಾರೆ. ಏನಾದರೂ ಕಷ್ಟಗಳು ಬಂದಾಗ ಎಲ್ಲಿದನಪ್ಪ, ದೇವರು. ಹಲ್ಲೆಲೂಯಾ. ಮೊದಲನೇದಾಗಿ ಟಾರ್ಗೆಟ್ ಮಾಡೋದೇ ದೇವರನ್ನೇ. ಹಲ್ಲೆಲೂಯಾ. ದೇವರಿದ್ದರೆ ನಮಗೆ ಈ ಥರ ಆಗಬಾರ್ದಾಗಿತ್ತು. ಅದು ಇದು ಏನೆಲ್ಲವುಗಳನ್ನು ನಾವು ಮಾತಾಡ್ತೀವಿ. ಯಾಕೆ ಹೇಳ್ರಿ, ನಾವು ಮನುಷ್ಯರು. ಹಲ್ಲೆಲೂಯಾ. ತಪ್ಪಿ ಹೋಗುವಂಥವ್ರು ನಾವು. ಹಲ್ಲೆಲೂಯಾ. ತಪ್ಪನ್ನು ಹೇಳಿದಾಗ ತಪ್ಪು ಮಾಡ್ತೀವಿ. ಯಾಕೆ ಹೇಳ್ರಿ, ನಾವು ಮನುಷ್ಯರು. ತಪ್ಪನ್ನು ಹೇಳಿದಾಗ ಒಪ್ಪಿಕೊಳ್ಳುವಂಥದ್ದು ಏನ್ರಿ, ಅದು ಮಾನವತ್ವ. ತಪ್ಪು ಹೇಳಿದಾಗ ಒಪ್ಪಿಕೊಂಡು ಪರಿಪೂರ್ಣವಾಗಿ ಅದನ್ನು ಬಿಡುವಂಥದ್ದು ಏನದು, ದೈವತ್ವ. ಹಲ್ಲೆಲೂಯಾ. ನಾವು ಮನುಷ್ಯರು ತಪ್ಪು ಮಾಡ್ತೀವಿ, ಆದರೆ ತಪ್ಪನ್ನು ಒಪ್ಪಿಕೊಳ್ಬೇಕು ನಾವು. ಹಲ್ಲೆಲೂಯಾ. ತಪ್ಪನ್ನು ಬಿಟ್ಟಾಗ ಆ ಮಾನವತ್ವವಾಗಿರ್ತಕ್ಕಂಥ ನಾವು ದೈವತ್ವದ ಕಡೆಗೆ ನಡೆಸಲ್ಪಡುವಂಥವರಾಗಿರ್ತೀವಿ ಪ್ರಿಯರೇ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ದೇವರು ಯೆಹೋಶುವನನ್ನು
ಘನಪಡಿಸಬೇಕಾದರೆ ಯೆಹೋಶುವನನ್ನು ಸುಮ್ಮನೆ ಘನಪಡಿಸಲಿಲ್ಲ. ಆತನ ಭಕ್ತಿಯ ಜೀವಿತ ಅಲ್ಲಿರುವಂಥ ಎಲ್ಲ ಜನಾಂಗಗಳ ಮಧ್ಯದಲ್ಲಿ ವ್ಯತ್ಯಾಸಕರವಾಗಿತ್ತು. ಯೆಹೋಶುವನು ಹೇಳುವಂಥ ಮಾತು ಒಂದೇ, 24ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀವು ಯಾರನ್ನಾದರೂ ಸೇವನೆ ಮಾಡಿರಿ, ನಿಮ್ಮ ಜೀವಿತದಲ್ಲಿ ನಿಮಗೆ ಇಷ್ಟ ಬಂದಿರುವಂಥದ್ದು. ಅಲ್ಲಿಯ ಯಾಕಂದರೆ ಮನುಷ್ಯರಿಗೆ ದೇವ್ರು ಏನು ಮಾಡಿದನ್ರಿ, ಸ್ವತಂತ್ರ ಕೊಟ್ಟಿನ. ಸ್ವತಂತ್ರ ಕೊಡಲಾರದೆ ಇದ್ದಿದ್ರೆ ಮನುಷ್ಯರು ಏನಾಗ್ತಾಯಿದ್ರು, ಸೃಷ್ಟಿಕರ್ತನಾದ ದೇವರಲ್ಲಿ ಮಾತ್ರ ಇರ್ತಾಯಿದ್ರು. ಆದರೆ ದೇವರು ಮನುಷ್ಯರಿಗೆ ಏನು ಕೊಟ್ಟಿದ್ದಾನ, ಸ್ವತಂತ್ರ ಕೊಟ್ಟಿದ್ದಾನ. ಆದರೆ ಯೆಹೋಶುವನು ಹೇಳ್ತಾ ಇದ್ದಾನೆ, 30 ಲಕ್ಷಕ್ಕಿಂತಲೂ ಹೆಚ್ಚಿರ್ತಕ್ಕಂಥ ಜನರ ಮಧ್ಯದಲ್ಲಿ ನೀವು ಯಾರನ್ನಾದರೂ ಸೇವನೆ ಮಾಡಿರಿ. ಒಂದು ಸರಿ ಓದ್ತಿರೋದನ್ನ 24:10 ಓದ್ತೀರಿ, 10ನೇ ವಚನ. ಆದರೆ ನಾನು ಆ ಬೆಳಾಮನಿಗೆ ಯೆಹೋಶುವ ತೆಗೆದಿದ್ದೀರಾ? ಓದ್ರಿ. 24ನೇ ಅಧ್ಯಾಯ ತೆಗೆದಿದ್ದೀರಾ? ಓದ್ರಿ. ಆದರೆ ನಾನು ಆ ಬೆಳಾಮನಿಗೆ ಒಂದು ನಿಮಿಷ ತಡ್ರಿ, ಇದು 15ನೇ ವಚನ ಓದ್ರಿ. ಯೆಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಾಣದಿದ್ದರೆ ಯಾರನ್ನು ಸೇವಿಸಬೇಕೆಂದಿದ್ದೀರಿ? ಈ ಹೊತ್ತೇ ಆರಿಸಿಕೊಳ್ಳಿರಿ. ನಿಮ್ಮ ಪೂರ್ವಿಕರು ಯೂಫ್ರೇಟಿಸ್ ನದಿಯ ಆಚೆಯಲ್ಲಿ ಸೇವಿಸುತ್ತಿದ್ದ ದೇವತೆಗಳು ಈ ದೇಶದ ಮೂಲ ನಿವಾಸಿಗಳಾದ ಅಮೋರಿಯರ ದೇವತೆಗಳು ಹೇಳಿರಿ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಅಂದನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಷ್ಟು ಭಕ್ತಿಯ ಜೀವಿತ. ನಿಮಗೆ ಇಷ್ಟ ಬಂದವರು ನೀವು ಏನಾದರೂ ಸೇವನೆ ಮಾಡಿರಿ, ಆದರೆ ನಾನು ನನ್ನ ಮನೆಯವರು ಮಾತ್ರ ಸೃಷ್ಟಿಕರ್ತನ ದೇವರಾಗಿರುವಂಥ ಆತನನ್ನು ಮಾತ್ರ ಏನು ಮಾಡ್ತೀವಿ, ನಾವು ಸೇವನೆ ಮಾಡ್ತೇವೆ ಎಂಬುದಾಗಿ. ಹಲ್ಲೆಲೂಯಾ. ಆ ಭಕ್ತಿಯ ಜೀವಿತದ ಕಡೆಗೆ ನಾವು ಬರಬೇಕು. ಆ ನಾಯಕನು ಆಗಿರುವಂಥ ಯೆಹೋಶುವನು ಎಷ್ಟು ದಿವಸಗಳ ಕಾಲ ಭಯಭಕ್ತಿಯಿಂದ ತಾನೂ ನಡೆದ್ನೋ, ಅಲ್ಲಿರ್ತಕ್ಕಂಥ ಜನರನ್ನು ಕೂಡ ನಡೆಸಿದ್ನೋ, ಆ ಸಮಯದಲ್ಲಿ ವಾಕ್ಯ ಹೇಳ್ತಾ ಇದೆ, ಯೆಹೋಶುವನು ಇರುವ ಜೀವಮಾನದ ಕಾಲವೆಲ್ಲೆಲ್ಲ ಜನರು ಭಯದಲ್ಲಿ, ಭಕ್ತಿಯಲ್ಲಿ, ನೀತಿಯಲ್ಲಿ ದೇವರಿಗೆ ಒಳಪಟ್ಟು ಜೀವಿಸ್ತಾ ಇದ್ರು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ದೇವರು ಒಬ್ಬ ಮನುಷ್ಯನನ್ನು ಘನಪಡಿಸಬೇಕಾದರೆ, ಒಬ್ಬ ಮನುಷ್ಯನ ಜೀವಿತದಲ್ಲಿ ಆಶೀರ್ವಾದಗಳು ಸುರಿಯಬೇಕಾದರೆ ಏನು ಮಾಡಬೇಕ್ರಿ? ಪರಿಪೂರ್ಣವಾಗಿ ದೇವರ ಕಡೆಗೆ ನಾವು ನಡೆಯುವವರಾಗಬೇಕು. ಲೋಕಸ್ಥರು ಜೀವಿಸ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಲೋಕಸ್ಥರಿಗೆ ಹಣ ಇರ್ಬೋದು, ಆಸ್ತಿ ಇರ್ಬೋದು, ಐಶ್ವರ್ಯ ಇರ್ಬೋದು, ಆದರೆ ಅವ್ರಿಗೆ ಯೇಸು ಕ್ರಿಸ್ತನಿಲ್ಲ, ಪರಲೋಕ ಅವರಿಗೆ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಈ ಲೋಕದಾಗಿದ್ದಾಗ ಒಂದು ವೇಳೆ ಅವರೆಲ್ಲ ಸಂಪಾದನೆ ಮಾಡಿಕೊಳ್ಬೋದು, ಆಸ್ತಿ, ಬಿಲ್ಡಿಂಗ್ಗಳು, ಹೊಲಗಳು ಎಷ್ಟೆಲ್ಲ ಇರ್ಬೋದು ಅವರಿಗೆ, ಆದರೆ ಅವ್ರಿಗೆ ಯಾರಿಲ್ಲ ರೀ? ಯೇಸು ಇಲ್ಲ. ಯೇಸು ಇರಲಾರ್ದಂಥವರ ಜೀವಿತ ಎಲ್ಲಿಗೆ ಹೋಗುತ್ತೆ? ನರಕಕ್ಕೆ ಹೋಗುತ್ತೆ. ಆ ಅಗ್ನಿ ನರಕದಲ್ಲಿ ಭಯಂಕರವಾಗಿರ್ತಕ್ಕಂಥ ಸ್ಥಿತಿಗತಿಗಳನ್ನು ಅವ್ರು ಏನು ಮಾಡ್ತಾರೆ? ಅನುಭವಿಸ್ತಾರೆ. ಪ್ರಿಯರೇ, ನಮಗಾದರೂ ಯೇಸು ಸಿಕ್ಕಿದ್ದಾನೆ. ಆ ಯೇಸುವಿಗೆ ಒಳಗಾಗಿ ನಾವು ಜೀವಿಸಬೇಕು, ಆತನ ಮಾರ್ಗದಲ್ಲಿ ನಾವು ನಡೆಯುವವರಾಗಬೇಕು. ಪ್ರಿಯರೇ, ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಒಂದೇ ಅಂಶ, ದೇವರು ನಮ್ಮನ್ನು ಘನಪಡಿಸಬೇಕಾದರೆ ನಾವು ಭಕ್ತಿಯ ಜೀವಿತವನ್ನು ಪರಿಪೂರ್ಣವಾಗಿ ಮಾಡುವವರಾಗಿರಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿನ್ನ ಜೀವಿತ ಯಾವ ರೀತಿಯಾಗಿದೆ? ದೇವರನ್ನು ಘನಪಡಿಸ್ತಾ ಇದೆಯಾ? ದೇವರ ಆಲಯ ನಿನ್ನಲ್ಲಿ ಕಟ್ಟಲ್ಪಟ್ಟಿದೆನಾ? ಪರಿಶುದ್ಧನಾದ ದೇವರ ಆಲಯ ನೀನು ಆಗಿದ್ದೀಯಾ? ಅಥವಾ ಇನ್ನು ವಾಕ್ಯ ಕೇಳಿಯೂ ಕೂಡ ದೇವರಿಗೆ ಸ್ಥಾನವನ್ನು ಕೊಡಲಾರದೆ, ದೇವರಿಗೆ ಸಲ್ಲಿಸಬೇಕಾದ ಮಾನವನ್ನು ಸಲ್ಲಿಸಲಾರದೆ, ಸೃಷ್ಟಿಕರ್ತನಾದ ದೇವರನ್ನು ಬಿಟ್ಟು ಮನುಷ್ಯರು ಮಾಡಿರ್ತಕ್ಕಂಥ ವ್ಯರ್ಥವಾದ ಅಲ್ಪವಾದ ಸಂಪ್ರದಾಯ ಪದ್ಧತಿಗಳ ಕಡೆಗೆ ನೀನು ಹೋಗ್ತಾ ಇದ್ದೀಯಾ? ಪ್ರಿಯರೇ, ಒಂದು ವೇಳೆ ನೀವು ಆ ರೀತಿಯಾಗಿ ಇದ್ದರೆ ಇವತ್ತೇ ನೀವು ಒಂದು ನಿರ್ಧಾರ ತೆಗೆದುಕೊಳ್ಳ್ರಿ. ನೀವು ಯಾರನ್ನು ಸೇವಿಸಬೇಕೆಂದಿದ್ದೀರಾ? ಲಯವಾಗುವಂಥ ಮನುಷ್ಯನನ್ನು, ಲಯವಾಗುವಂಥ ಪಕ್ಷಿಯನ್ನು, ಪ್ರಾಣಿಯನ್ನು, ಮನುಷ್ಯರ ಸಂಪ್ರದಾಯದ ಕಥೆಗಳನ್ನು, ಯಾವುದನ್ನು ಸೇವಿಸಬೇಕೆಂದಿದ್ದೀರಿ? ನಾವಾದರೂ ಸೃಷ್ಟಿಕರ್ತನಾದ ದೇವರು, ರಕ್ಷಕನಾಗಿ ಈ ಲೋಕಕ್ಕೆ ಬಂದಿರುವ ನಜರೇತಿನ ಯೇಸುವನ್ನೇ ಸೇವಿಸುವವರಾಗಿದ್ದೇವೆ. ನೀವು ಯಾರನ್ನು ಸೇವಿಸಬೇಕೆಂದಿದ್ದೀರಿ? ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳಿ. ನಿನ್ನ ಆ ದೇಹ
ದೇವರಿಗೆ ಆಲಯವಾಗಿದೆಯಾ, ಅಥವಾ ದೇವರ ಆಲಯವಾಗಿದ್ದು ಕೂಡ ಆ ಆಲಯವನ್ನು ನೀನು ಕೆಡಿಸಿಕೊಂಡಿದ್ದೀಯಾ? ಒಂದು ಸಾರಿ ಪರೀಕ್ಷೆ ಮಾಡ್ಕೊ ಪ್ರಿಯನೇ ಪ್ರಿಯಳೇ. ದೇವರ ಆಲಯ ನೀನು ಆಗಬೇಕಾದರೆ ಮೊಟ್ಟ ಮೊದಲನೇದಾಗಿ ಸೃಷ್ಟಿಕರ್ತನು ಯಾರೆಂಬುದಾಗಿ ನೀನು ತಿಳಿದುಕೊಳ್ಳಬೇಕು. ಸೃಷ್ಟಿಯ ವಸ್ತುಗಳನ್ನು ಬಿಟ್ಟು ಸೃಷ್ಟಿಕರ್ತನ ಬಳಿಗೆ ಬಂದು ಆತನ ಪಾದ ಸಾನ್ನಿಧ್ಯ ಸೌಭಾಗ್ಯವನ್ನು ಸವಿಯಬೇಕಾದರೆ ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟವನಾಗಿ ಬದಲಾವಣೆ ಮಾರು ಮನಸ್ಸನ್ನು ಹೊಂದಿಕೊಂಡವನಾಗಿ ದೀಕ್ಷಾ ಸ್ನಾನ ತೆಗೆದುಕೊಂಡು ಆತನ ಮಗನಾಗಿ ಮಗಳಾಗಿ ನೀನು ಜೀವಿಸುವಾಗ ದೇವರಿಗೆ ಘನತೆ ಇದೆ, ದೇವರಿಗೆ ಮಹಿಮೆ ಇದೆ. ಇವತ್ತು ನಿನ್ನ ಜೀವಿತ ಯಾವ ರೀತಿಯಾಗಿದೆ ಒಂದು ಸಾರಿ ಆಲೋಚನೆ ಮಾಡು. ರಕ್ಷಣೆ ಹೊಂದಿದ್ದೀಯಾ, ಆದರೂ ಸುಳ್ಳು ಹೇಳ್ತಾ ಇದ್ದೀಯಾ? ರಕ್ಷಣೆ ಹೊಂದಿದ್ದೀಯಾ, ಆದರೂ ಕಳ್ಳತನ ಮಾಡುವಂಥ ಬುದ್ಧಿ ಇದೆಯಾ? ರಕ್ಷಣೆ ಹೊಂದಿದ್ದೀಯಾ, ಆದರೂ ಚಾಡಿ ಮಾತುಗಳನ್ನು ಹೇಳ್ತಾ ಇದ್ದೀಯಾ? ನಿನ್ನ ಬಾಯಿಯನ್ನು ಹೊಲಸಾದ ರೀತಿಯಲ್ಲಿ ಮಾಡಿಕೊಂಡಿದ್ದೀಯಾ? ಇವತ್ತು ದೃಢವಾದ ನಿರ್ಧಾರ ತೆಗೆದುಕೋ. ನೀನು ಆ ರೀತಿಯಾಗಿ ಇದ್ದರೆ ದೇವರ ಆಲಯ ನೀನು ಆಗಿರುವುದಿಲ್ಲ. ದೇವರ ಆತ್ಮನು ನಿನ್ನಲ್ಲಿ ನಿವಾಸ ಮಾಡೋದಿಲ್ಲ. ದೇವರು ಹೊಲಸಿನಲ್ಲಿ ವಾಸಿಸುವ ಆತನಲ್ಲ. ಒಂದು ಸಾರಿ ಆಲೋಚನೆ ಮಾಡು, ನಿನ್ನ ಭಕ್ತಿಯ ಜೀವಿತ ಯಾವ ರೀತಿಯಾಗಿದೆ? ಸೃಷ್ಟಿಕರ್ತನಾದ ದೇವರನ್ನೇ ಸ್ಮರಿಸುವವನಾಗಿದ್ದೀಯಾ? ಒಂದು ಸಾರಿ ಆಲೋಚನೆ ಮಾಡು. ನಿನಗೆ ಸಂಭವಿಸುವಂಥ ಆ ಕಷ್ಟಗಳು, ನಷ್ಟಗಳು, ಅನಾರೋಗ್ಯ ಬಾಧೆಗಳು, ಆ ಒಂದು ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬರುವುದಕ್ಕೆ ಕಾರಣ ಬೇರೆ ಏನೂ ಅಲ್ಲ, ನೀನೇ ಆಗಿದ್ದೀಯೇನು? ಒಂದು ಸಾರಿ ಆಲೋಚನೆ ಮಾಡು. ನಿನ್ನ ಜೀವಿತವನ್ನು ಸೃಷ್ಟಿಕರ್ತನಾದ ದೇವರಿಗೆ ಬಿಟ್ಟು ಸೃಷ್ಟಿ ವಸ್ತುಗಳಿಗೆ ಸಮರ್ಪಣೆ ಮಾಡಿದ್ದೀಯೇನು? ಒಂದು ಸಾರಿ ಆಲೋಚನೆ ಮಾಡು. ನಿನ್ನ ಜೀವಿತ ಯಾವ ರೀತಿಯಾಗಿದೆ? ದೇವರಿಗೆ ಮಹಿಮೆ ತರುವ ರೀತಿಯಲ್ಲಿ ನಡೆದುಕೊಳ್ತಾ ಇದೆಯಾ? ದೇವರ ಆಲಯವಿದ್ದರೆ ಅಲ್ಲಿ ವಾಕ್ಯಗಳಿರುತ್ತೆ, ಹಾಡುಗಳಿರುತ್ತೆ, ಅಲ್ಲಿ ದೇವರ ಪರಿಶುದ್ಧವಾಗಿರ್ತಕ್ಕಂಥ ವಾಗ್ದಾನಗಳು ಅಲ್ಲಿ ಇರ್ತವೆ. ಅನೇಕರು ನಿಮ್ಮನ್ನು ನಿಂದಿಸುವಾಗ ಆ ನಿಂದೆಗೆ ನೀವು ಒಳಗಾಗದೆ ಆ ನಿಂದೆಯನ್ನು ಜಯಿಸಿ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ಅವರಿಗೂ ಕೂಡ ಆಶೀರ್ವಾದದ ವಚನವನ್ನೇ ಹೇಳುವವರಾಗಿರ್ತೀರಿ. ಒಂದು ಸಾರಿ ಆಲೋಚನೆ ಮಾಡಿ, ನಿನ್ನ ಜೀವಿತ ಯಾವ ರೀತಿಯಾಗಿದೆ? ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು ಮಹಾಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರಗಳ ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಮಾಡುವ ಮಹಾದೇವರು, ನಿನಗೆ ಸ್ತೋತ್ರಗಳು. ಬಂದಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ಒಂದು ವೇಳೆ ಸ್ವಾಮಿ ಇವರಲ್ಲಿ ಯಾರಾದರೂ ತಮ್ಮ ಆಲಯವನ್ನು ಕೆಡಿಸಿಕೊಳ್ಳುವಂಥ ಕಾರ್ಯಗಳು ಇವರ ಜೀವಿತದಲ್ಲಿ ನಡೆದಿದ್ದೇ ಆದರೆ ಅವೆಲ್ಲವುಗಳನ್ನು ಸ್ವಾಮಿ ಮನ್ನಿಸಿ ಹಾಕಯ್ಯ. ಪಶ್ಚಾತ್ತಾಪದ ಹೃದಯವನ್ನು ಅನುಗ್ರಹ ಮಾಡು. ದೈವತ್ವದ ಲಕ್ಷಣಗಳನ್ನು ಹೊಂದಿಕೊಂಡು ಜೀವಿಸುವಂತೆ ಕಾರ್ಯ ಜರುಗಿಸಯ್ಯ. ನೀನು ಹೇಳಿದ್ದೀಯ ಸ್ವಾಮಿ, ನೀವು ನನ್ನ ಮಕ್ಕಳು ಎಂಬುದಾಗಿ, ನಾನು ಪರಿಶುದ್ಧನಾಗಿರೋ ಪ್ರಕಾರವಾಗಿ ನೀವು ಕೂಡ ಪರಿಶುದ್ಧರಾಗಿರಬೇಕು ಎಂಬುದಾಗಿ. ಹೌದು ಸ್ವಾಮಿ, ಪರಲೋಕದಲ್ಲಿ ಒಲೆಯಾದದ್ದು ಇಲ್ಲ, ಅದು ಪರಿಶುದ್ಧ ಪಟ್ಟಣ, ಪರಿಶುದ್ಧರಿಗೋಸ್ಕರವಾಗಿ ಕಟ್ಟಲ್ಪಡುವ ಪಟ್ಟಣ ಅದು ಎಂಬುದಾಗಿ ಸ್ವಾಮಿ ನಿನ್ನ ವಾಕ್ಯದಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ವಾಮಿ. ಹೌದು ರಾಜನ, ಈ ಮಕ್ಕಳು ಕೂಡ ಪರಿಶುದ್ಧರಾಗಿ ಜೀವಿಸುವಂತೆ, ಲೋಕದ ಕಾರ್ಯಗಳ ಕಡೆಗೆ ಹೋಗದೆ ಸ್ವಾಮಿ ನಿನ್ನಲ್ಲಿದ್ದುಕೊಂಡು ಜೀವಿಸಲಿಕ್ಕೆ ಆಗುವ ಹಾಗೆ ಸಹಾಯ ಒದಗಿಸಿಕೊಡಬೇಕೆಂಬುದಾಗಿ ಇವರನ್ನು ಇವರ ಕುಟುಂಬಗಳನ್ನು, ಇವರ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆಯೇ. ಸಮಯದಲ್ಲಿ ನಾವೆಲ್ಲರೂ ಮೊಣಕಾಲೂರು ಕೂತ್ಕೊಳ್ಳೋಣ. 7 ಮೆಟ್ಲು ಧ್ಯಾನ ಇರುತ್ತೆ.